ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ಎಲ್ರಿಗೂ ಸ್ಟ್ರೈಕ್ ಆಗೋದು ಮಿನಿಮಲ್ ಅಮೌಂಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು. ನೀವು ಕಂಡಂತೆ ಮ್ಯೂಚುವಲ್ ಫಂಡ್ಸ್ ಜನರಿಗೆ ಯಾಕೆ ಅಷ್ಟು ರೀಚ್ ಆಗ್ತಿಲ್ಲ ಅಥವಾ ಡ್ಯೂರೇಷನ್ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡಬಲ್ಲೆ, ಯಾವ ಥರದ ರಿಸ್ಕ್ ನನಗೆ ಓಕೆ 5-10 ಇಯರ್ಸ್ ಅಂತ ತಗೊಂಡ್ರೆ ₹500 ಇನ್ವೆಸ್ಟ್ ಮಾಡಿದವರು ತುಂಬಾ ಕೋಟ್ಯಾಧೀಶ್ವರರಾಗಿರೋದು ಏನಾದರೂ ಇದೆಯಾ ಅಂತ. ಆಕ್ಚುಲಿ ನೀವು ನೋಡಿದ್ರೆ ಡೇಟಾ ನೋಡಿದ್ರೆ ಇವಾಗ ಅವೇರ್ನೆಸ್ ತುಂಬಾ ಜಾಸ್ತಿ ಆಗಿದೆ. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ಕಳೆದ ಎಪಿಸೋಡ್ನಲ್ಲಿ ನಾವು ಮ್ಯೂಚುವಲ್ ಫಂಡು, SIP ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಜೊತೆಗೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫ್, ಜೊತೆಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಇವತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವುದು ರೈಟ್ ಪ್ಲೇಸು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅನನ್ಯ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವನು ಮಾತಾಡ್ಸೋಣ. ಹಲೋ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ಓಕೆ, ಸೊ ನಿಮ್ಮ ಪರಿಚಯ ಚಿಕ್ಕದಾಗಿ ಮಾಡ್ಕೊಳ್ಳೋದಾದ್ರೆ. ಶೋರ್. ನಾನು ಓದಿದ್ದು BCom ಮತ್ತು MBA ಮಾಡಿದ್ದು. MBA ಆದಮೇಲಿಂದನೂ ಮ್ಯೂಚುವಲ್ ಫಂಡ್ ಕಂಪ್ನಿಲೇ ವರ್ಕ್ ಮಾಡ್ತಿದ್ದೆ. ಸೊ ಆಲ್ಮೋಸ್ಟ್ ಒಂದು 10 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಕರೆಂಟ್ಲಿ. 4-5 ಮ್ಯೂಚುವಲ್ ಫಂಡ್ ಕಂಪ್ನಿ ಜೊತೆ ವರ್ಕ್ ಮಾಡಿ, ಆಮೇಲೆ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ ಆ ಕೆಲಸದಲ್ಲಿರುವಾಗ ಇವಾಗ ಕ್ಲೈಂಟ್ ಫೇಸಿಂಗ್ ಅಥವಾ ಜನರಿಗೆ ಅವ್ರ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಲ್ಪ್ ಮಾಡೋಕ್ಕೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರದ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಬೆಟರು, ಈ ಥರದ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕೆ ಈ ಕೆಲಸದಲ್ಲಿ ಇವಾಗ ಜಾಯ್ನ್ ಆಗಿದ್ದೀನಿ. ಇಲ್ಲಿ ವೈಸರ್ ವೆಲ್ತಲ್ಲಿ ಒಂದು 3 years ಆಗಿದೆ. ಇವಾಗ AVP ಕ್ಲೈಂಟ್ ರಿಲೇಷನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಮನೇಲಿರೋರಿಗೆ ಗೋಲ್ಡು, ಸೈಟು ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋ ಐಡಿಯಾ ಇದೆ. ಮ್ಯೂಚುವಲ್ ಫಂಡ್ ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ಕೂಡ ಇರೋದಿಲ್ಲ. ಏನು ಹೇಳ್ತೀರಿ ನೀವು ಅಂತ? ಓಕೆ, ಮ್ಯೂಚುವಲ್ ಫಂಡ್ ಅಂದರೆ ಬೈ ಡೆಫಿನೇಷನ್ ಇಟ್ಸ್ ಅ ಪೂಲ್ ಆಫ್ ಮನಿ. ಅಂದರೆ ಇವಾಗ ಒಬ್ಬರು ಇನ್ವೆಸ್ಟ್ ಮಾಡೋದಕ್ಕೂ ಒಂದು 5-10 ಜನ ಒಟ್ಟಿಗೆ ಬಂದು ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಮ್ಯೂಚುವಲ್ ಫಂಡ್ ಬೈ ವರ್ಡ್ ಡೆಫಿನೇಷನ್ ಹೇಳಬೇಕು ಅಂದರೆ ಇಟ್ಸ್ ಅ ಪೂಲ್ ಆಫ್ ಮನಿ. ಈಗ ನಾವು ತುಂಬ ಸಿಂಪಲ್ ಆಗಿರೋ ಎಕ್ಸಾಂಪಲ್ ತೊಗೋತೀನಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸುಮಾರು ಜನರಿಗೆ ಗೊತ್ತಿರೋಂಥ ವಿಷಯ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ನಾವು ಒಂದು ಕಂಪ್ನಿಯ ಶೇರ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಅದರ ಓನರ್ಶಿಪ್ ನಮಗೆ ಇಷ್ಟು ಶೇರ್ಸ್ ಪ್ರಕಾರ ಸಿಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಸ್ಟಾಕ್ಸ್ ಅಷ್ಟೇ ಅಲ್ಲದೆ ಕಂಪ್ನಿಯ ಸ್ಟಾಕ್ಸ್ ಆಗಿರ್ಬೋದು ಅಥವಾ ಕಂಪ್ನಿಯ ಬಾಂಡ್ ಆಗಿರ್ಬೋದು, ಎರಡರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದರಲ್ಲಿ ಡಿಫ್ರೆನ್ಸ್ ಏನಂದರೆ ಮ್ಯೂಚುವಲ್ ಫಂಡಲ್ಲೂ ಸ್ಟಾಕ್ ಇನ್ವೆಸ್ಟ್ಮೆಂಟಿಗೂ, ಮ್ಯೂಚುವಲ್ ಫಂಡಲ್ಲಿ 1 ಅಥವಾ 2 ಅಥವಾ 5 ಕಂಪ್ನಿ ಅಲ್ಲದೆ ಅಟ್ಲೀಸ್ಟ್ 20-25 ಕಂಪ್ನಿಗೆ ನಮಗೆ ಆಕ್ಸೆಸ್ ಸಿಗುತ್ತೆ ಒಂದೇ ಫಂಡ್ನಲ್ಲಿ. ಮತ್ತು ಇನ್ ದ ಸೇಮ್ ವೇ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು, ಅಂದರೆ ಕಂಪನಿಯ ಬಾಂಡ್ಗಳು, ಈ ಥರದ್ರಲ್ಲಿ ಇನ್ವೆಸ್ಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಸೊ ಒಂದೇ ಫಂಡ್ನಲ್ಲಿ ಸುಮಾರು ಜನ ಇನ್ವೆಸ್ಟರ್ಸ್ನ ದುಡ್ಡನ್ನ ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ನಮಗೆ ನಾವು ಯಾವ ಸ್ಟಾಕ್ನ ಪರ್ಚೇಸ್ ಮಾಡಬೇಕು, ಆ ಕಂಪನಿಯ ರಿಸರ್ಚ್ ಮಾಡೋದಾಗಲಿ, ಅಥವಾ ಯಾವಾಗ ಪರ್ಚೇಸ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಈ ಥರದ ರಿಸರ್ಚ್ ನಮಗೆ ಫುಲ್ ಟೈಮ್ ಆಗಿಲ್ಲದೆ ಇರೋದ್ರಿಂದ ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾ ಇದ್ದಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಅಂದ್ರೆ ಲೇ ಮ್ಯಾನ್ ಇನ್ವೆಸ್ಟರ್ಗೆ ತುಂಬಾ ಆಕ್ಸೆಸಿಬಲ್ ಮತ್ತೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ಅವರು ಡೇ ಟು ಡೇ ಟ್ರ್ಯಾಕ್ ಕೂಡ ಮಾಡಬಹುದಾ, ಹೇಗೆ? ಖಂಡಿತ ಮಾಡ್ಬೋದು. ಸೊ ಇವಾಗ ನಮಗೆ ಸ್ಟಾಕ್ ಪ್ರೈಸ್ ಹೇಗೆ ಮಿನಿಟ್ ಟು ಮಿನಿಟ್ ಡಿಫ್ರೆನ್ಸ್ ಆಗುತ್ತೆ, ಅಷ್ಟು ಡಿಫ್ರೆನ್ಸ್ ಮ್ಯೂಚುವಲ್ ಫಂಡಲ್ಲಿ ಇರೋದಿಲ್ಲ. ಡೈಲಿ NAV ಅಂತ ಬರುತ್ತೆ. ಸೊ ಈ NAV ಈಸ್ ಈಕ್ವಲ್ ಟು ಸ್ಟಾಕ್ ಪ್ರೈಸ್. ಇವಾಗ ನಮ್ಗೆ ಒಂದು ಸ್ಟಾಕ್ ಪ್ರೈಸ್ ಹೇಗೆ ಗೊತ್ತಾಗುತ್ತೋ ಹಾಗೆ ಒಂದು ಮ್ಯೂಚುವಲ್ ಫಂಡಿನ NAV, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಏನು ಕರಿತೀವಿ, ಅದು ಆ ಫಂಡಿನ ಪ್ರೈಸ್. ಇವಾಗ ನಾನು ₹1,000 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸಪೋಸ್ ₹10 NAV ಇದ್ದರೆ ಒಂದು ಮ್ಯೂಚುವಲ್ ಫಂಡಲ್ಲಿ 100/10 ಅಷ್ಟು ಯೂನಿಟ್ಸ್ನ ನನಗೆ ಅಲರ್ಟ್ ಆಗುತ್ತೆ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ. ಸೊ ಈ ಯೂನಿಟ್ದ ವ್ಯಾಲ್ಯೂ ಏನಿದೆ NAV, ಇದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಜಸ್ಟ್ ಲೈಕ್ ಸ್ಟಾಕ್ ಪ್ರೈಸ್. ಸೊ ಆ ಮೂವ್ಮೆಂಟಿಂದ ಅದು ಮೇಲ್ ಹೋದಾಗ ನಮಗೆ ಅದ್ರ ಗ್ರೋತ್ನ ಪ್ರಾಫಿಟ್ ಅಥವಾ ಏನಿದೆ ಅದನ್ನು ನಾವು ಪಡ್ಕೋಬೋದು. ಎಷ್ಟು ವರ್ಷ ಕಾಯಬೇಕಾಗುತ್ತೆ ಅಂತ? ಕೆಲವರು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್. ಸೊ ಎಲ್ಲರೂ ಈಗ ಇಂಡಿಯನ್ಸ್ ಹೆಂಗೆ ಅಂದರೆ, ಅಥವಾ ಕರ್ನಾಟಕನೇ ನೀವು ತಗೊಳ್ಳೋದಾದ್ರೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಒಂದು ಸೇಫರ್ ಸೈಡಲ್ಲಿ ಇರ್ತೀವಿ ಅಂತ ಆ ಒಂದು ನಂಬಿಕೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಬರ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಿ ಅಂತ? ಸೊ ಅದರಲ್ಲಿ 2 ನಾನು ಆನ್ಸರ್ ಮಾಡ್ತೀನಿ, ಅಂದರೆ 2 ಥರದ್ರಲ್ಲಿ ಆನ್ಸರ್ ಮಾಡ್ತೀನಿ. ಎಷ್ಟು ಅಥವಾ ಡ್ಯೂರೇಷನ್ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡೋದು ನಮ್ಮ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ.
ಅಂದರೆ ಇವಾಗ ಮ್ಯೂಚುವಲ್ ಫಂಡ್ ಒಂದು ಹೋಲ್ ಯೂನಿವರ್ಸ್. ಅಲ್ಲಿ ನಮಗೆ ಒಂದು ದಿನಕ್ಕೆ ಇನ್ವೆಸ್ಟ್ ಮಾಡುವಂಥ ಫಂಡ್ಸು ಇದೆ, ಒಂದು ವಾರಕ್ಕೆ ಇನ್ವೆಸ್ಟ್ ಮಾಡುವಂಥ ಫಂಡ್ಸ್. ಅಂದ್ರೆ ಸೇಮ್ ಹೆಂಗೆ ಇನ್ಶೂರೆನ್ಸ್ ಪಾಲಿಸಿಗಳಿದೆ ಅದೇ ರೀತಿನ ಹೇಗೆ ಅಂತ? ಇಲ್ಲ, ಇನ್ಶೂರೆನ್ಸ್ ಪಾಲಿಸಿ ಬೇರೆ, ಮ್ಯೂಚುವಲ್ ಫಂಡ್ ಬೇರೆ. ಇನ್ಶೂರೆನ್ಸು ನಮಗೆ ಪ್ರೊಟೆಕ್ಷನ್. ಇವಾಗ ನಮಗೇನೋ ಆಯಿತು, ಅನ್ಸೀನ್ ಇನ್ಸಿಡೆಂಟ್ ಆಯಿತು, ಅಲ್ಲಿಗೆ ನನಗೆ ಈ ದುಡ್ಡು ಇರುತ್ತೆ, ನನ್ನ ಸೇಫ್ಟಿಗೋಸ್ಕರ ಇದಿರುತ್ತೆ, ಅದಕ್ಕೆ ನಾನು ಪ್ರೀಮಿಯಂ ಕಟ್ತಾ ಇರ್ತೀನಿ, ಅದು ಬೇರೆ. ಇನ್ಶೂರೆನ್ಸಲ್ಲಿ ಯುಲಿಪ್ ಅಂತಲೂ ಬರುತ್ತೆ, ಅದು ಮ್ಯೂಚುವಲ್ ಫಂಡ್ ಲಿಂಕ್ಡ್ ಪ್ರಾಡಕ್ಟ್ಸೇನೆ, ಆಯಿತಾ. ಸೊ ಮ್ಯೂಚುವಲ್ ಫಂಡಲ್ಲಿ ಏನು ಬರುತ್ತೆ, ಇವಾಗ ಡ್ಯೂರೇಷನ್ ಅಂತ ಏನು ಹೇಳಿದೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಅಲ್ಲಿ ನಾವು ಯೂಶಲಿ ಹೇಳೋದು ಡ್ಯೂರೇಷನ್ ನಿಮಗೆ ಅಟ್ಲೀಸ್ಟ್ 5 ವರ್ಷ ಇದ್ದರೆ ಬೆಟರ್ ಅಂತ. ಸೊ ಅಟ್ಲೀಸ್ಟ್ 5 ವರ್ಷ ಏನಕ್ಕೆ ಹೇಳ್ತೀವಿ ಅಂದರೆ, ಈಕ್ವಿಟಿ ಮಾರ್ಕೆಟ್ಸ್ ತುಂಬ ವಾಲಟೈಲ್, ಸೊ ರಿಸ್ಕ್ ಜಾಸ್ತಿ ಇರೋದ್ರಿಂದ ಟೈಮ್ ಹೊರೈಸನ್ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಪ್ರಾಫಿಟ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಮ್ಯೂಚುವಲ್ ಫಂಡಲ್ಲಿ. ಸೊ ಅದೇ ರೀತಿ ಇವಾಗ ನನಗೆ ಬರೀ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅಥವಾ 3 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು, ಈ ಥರದ ರಿಕ್ವೈರ್ಮೆಂಟ್ಗಳು ಇರುತ್ತೆ. ಅಲ್ಲಿ ಕೂಡ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಅಂದರೆ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ ಏನಿದೆ, ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ತುಂಬ ವಾಲಟೈಲ್ ಇರೋದ್ರಿಲ್ಲ. ಸೊ ಅದರಲ್ಲಿ ಫಿಕ್ಸ್ಡ್ ರಿಟರ್ನ್ ಅಂತ, ಫಿಕ್ಸ್ಡ್ ಇಂಟ್ರೆಸ್ಟ್ ಅಂತ ಒಂದಿರುತ್ತೆ. ಆ ಫಿಕ್ಸ್ಡ್ ಇಂಟ್ರೆಸ್ಟ್ ಜಸ್ಟ್ ಲೈಕ್ FD ಇವಾಗ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದೇ ರೀತಿ ಈ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಷ್ಟು ಡ್ಯೂರೇಷನ್ಗೆ ನಾನು ಮನಿ ಲೆಂಡ್ ಮಾಡ್ತಾ ಇದ್ದೀನಿ ಅಂತ ಬೇಸಿಕ್ಲಿ. ಸೊ ಆ ದುಡ್ಡನ್ನು ನಾನು ಅಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಇಷ್ಟು ಇಂಟ್ರೆಸ್ಟ್ ನನಗೆ 3 ವರ್ಷ ಆದಮೇಲೆ ಅಥವಾ 2 ವರ್ಷ ಆದಮೇಲೆ ಬರುತ್ತೆ ಅಂತ ಒಂದು ರೇಂಜ್ ಇರುತ್ತೆ. ಈ ರೇಂಜಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈ ಥರದ್ದು ಒಂದು ಬರುತ್ತೆ. ಸಾರಿ, ಸೆಕೆಂಡ್ ಕ್ವೆಶ್ಚನ್ ಬರ್ತಾಯಿತ್ತು, ನೀವು ಫುಲ್ ಏನು ಕೇಳಿದ್ರಿ? ಗೋಲ್ಡ್, ಕರೆಕ್ಟ್. ಸೊ ಈಗ ಟ್ರೆಂಡಲ್ಲಿರೋದು ಗೋಲ್ಡು, ಸಿಲ್ವರು, ರಿಯಲ್ ಎಸ್ಟೇಟು, ಇದೆಲ್ಲವೂ. ಗೋಲ್ಡ್, ಸಿಲ್ವರ್ ಇನ್ ಸ್ಪೆಸಿಫಿಕ್ ಮಾತಾಡ್ತೀನಿ. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ಇವಾಗ ನಮ್ಮ ಇಂಡಿಯಾದಲ್ಲಿ ನಾವೇನು ಗೋಲ್ಡ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಇಟ್ಸ್ ಮೋರ್ ಆಫ್ ಎನ್ ಎಮೋಷ್ನಲ್ ಬೈ. ಅಂದರೆ ನಾವು ಇನ್ವೆಸ್ಟ್ಮೆಂಟ್ಗೆ ಅಂತ ತೊಗೊಳೋದು ತುಂಬಾ ಕಮ್ಮಿ ಗೋಲ್ಡ್ ಆ್ಯಂಡ್ ಸಿಲ್ವರ್. ತೊಗೊಳ್ತೀವಿ, ಬಟ್ ಹೇಗೆ ತೊಗೊಳ್ತೀವಿ, ಯಾವುದೇ ಪ್ರೈಸಲ್ಲಿದ್ದರೂ ತೊಗೋತಾ ಇರ್ತೀವಿ. ನಮಗೆ ರಿಕ್ವೈರ್ಮೆಂಟ್ ಇದೆ ಅಂದಿದ ತಕ್ಷಣ ನಾವು ಹೋಗಿ ತೊಗೋತೀವಿ. ಅದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ನಾವು ನೋಡೋದಿಲ್ಲ. ಇದೇ ಮೆಂಟಾಲಿಟಿ ನಾವು ಈಕ್ವಿಟಿಲಿ ಆ್ಯಕ್ಚುಲಿ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆ ರಿಟರ್ನ್ಸ್ನ ಜನ ನೋಡ್ತಾರೆ. ಬಟ್ ಆ ಒಂದು ಭಯ ಏನಿದೆ ಈಕ್ವಿಟಿ ಅಥವಾ ಮ್ಯೂಚುವಲ್ ಫಂಡ್ಸ್ ಈ ಥರದ ಪ್ರಾಡಕ್ಟ್ಸಲ್ಲಿ, ಅದನ್ನು ನಾವು ಸ್ವಲ್ಪ ಓವರ್ಕಮ್ ಮಾಡೋದು ಹೇಗೆ ಅಂದರೆ, ಇನ್ನೊಂದು ಸ್ವಲ್ಪ ತಿಳ್ಕೊಳಕ್ಕೆ ಶುರು ಮಾಡಿದ್ರೆ ಈ ಪ್ರಾಡಕ್ಟ್ಸ್ ಬಗ್ಗೆ ಅರ್ಥ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಏನು ಹೇಳ್ತಾ ಇದ್ದೀವಿ, ಅದ್ರಲ್ಲಿ ನನಗೆ ನಂಬಿಕೆ ಇದೆ, ನಾನು ಇದರಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಇರೋರ್ಗೂ ಕೂಡ ದೇರ್ ಆರ್ ಪ್ರಾಡಕ್ಟ್ಸ್ ವಿಚ್ ಗಿವ್ಸ್ ಯು ಎಕ್ಸ್ಪೋಜರ್ ಟು ಗೋಲ್ಡ್ ಆ್ಯಂಡ್ ಸಿಲ್ವರ್. ಅಂದರೆ ಮಾರ್ಕೆಟಲ್ಲಿರೋ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ಗಳು ಯಾವುದು ಅಂತ? ಸೊ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಬ್ರಾಡ್ಲಿ ನಾವು 3 ಕ್ಯಾಟಗರಿಲಿ ಅದನ್ನ ಬೈಫರ್ಕೇಟ್ ಮಾಡ್ಬೋದು. ಒಂದು ಈಕ್ವಿಟಿ, ಒಂದು ಡೆಟ್ ಮ್ಯೂಚುವಲ್ ಫಂಡ್ಸ್, ಇನ್ನೊಂದು ಹೈಬ್ರಿಡ್. ಸೊ ಇನ್ನೂ 2 ಇದೆ, ಪ್ಯಾಸಿವ್ ಮತ್ತು ಇನ್ನೊಂದು ಸೊಲ್ಯೂಷನ್ ಓರಿಯೆಂಟೆಡ್ ಅಂತ. ಇವೆರಡೂ ಕೂಡ ಈಕ್ವಿಟಿ ಅಥವಾ ಡೆಟ್ ಇವೆರಡು ಕ್ಯಾಟಗರಿಲೇ ಬಂದ್ಬಿಡುತ್ತೆ. ಸೊ ಬ್ರಾಡ್ಲಿ ಈಕ್ವಿಟಿ, ಡೆಟ್ ಮತ್ತು ಹೈಬ್ರಿಡ್. ಈಕ್ವಿಟಿ ಅಂದರೆ ಈ ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ, ಈಕ್ವಿಟಿ ಕ್ಯಾಟಗರಿಲಿ ಬರೋ ಎಲ್ಲ ಮ್ಯೂಚುವಲ್ ಫಂಡ್ಸು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ಫಂಡಲ್ಲಿ. ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮತ್ತು ಹೈಬ್ರಿಡ್ ಅಂದರೆ ಇವೆರಡರ ಅಮಾಲ್ಗಮೇಷನ್, ಅಂದರೆ ಈಕ್ವಿಟಿನೂ ಇರುತ್ತೆ, ಡೆಟ್ಟೂ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಅಂದರೆ ಬೇರೆ ಅಸೆಟ್ ಕ್ಲಾಸಸಲ್ಲೂ ಇರುತ್ತೆ, ಜಸ್ಟ್ ಲೈಕ್ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು. ಇದಷ್ಟೂ ನಿಮಗೆ ಒಂದೇ ಫಂಡಲ್ಲಿ ಸಿಗುವಂಥದ್ದು ಮಲ್ಟಿ ಅಸೆಟ್ ಕ್ಯಾಟಗರಿ, ಅದು ಹೈಬ್ರಿಡ್ ಕ್ಯಾಟಗರಿಲೇ ಬರುತ್ತೆ. ಸಿನ್ಸ್ ವಿ ವರ್ ಟಾಕಿಂಗ್ ಅಬೌಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಅದೊಂದು ಕ್ಯಾಟಗರಿ ಕೂಡ ಜನರಿಗೆ ಆಕ್ಸೆಸಿಬಲ್ ಇದೆ. ಓಕೆ, ಈಗೊಂದು 20,000 ತಗೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ರೆ, ಸಂಬಳ ಅಷ್ಟೇ ಇದ್ರೆ, ಸೊ ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಹಿಂಗೆ ಅಂತ? ಬಿಕಾಸ್ ನಿಮ್ಗೆ ನೋಡ್ತಾರೆ ತುಂಬಾ ಮಿನಿಮಲ್ ಆಗಿ ಕೆಲಸ ಮಾಡುವಂತ ವರ್ಗ, ಈಗ ಮಧ್ಯಮ ವರ್ಗದವರಾಗಿರ್ಬೋದು ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೂ ಒಂದಷ್ಟು ಸೇವಿಂಗ್ಸ್ ಮಾಡ್ಬೇಕು ಅಂತ ಹೇಳಿರುತ್ತೆ, ಅವ್ರಿಗೆಲ್ಲ ಏನ್ ಹೇಳ್ತೀರಿ ನೀವು ಅಂತ? ಸೊ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನಾನು ಹೇಳೋದೇನೆಂದರೆ, ಫಸ್ಟು ಬಡ್ಜೆಟಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವಾಗ ನಾನು ಇನ್ವೆಸ್ಟ್ ಯಾವಾಗ ಮಾಡಬಲ್ಲೆ, ನಾನು ಎಲ್ಲ ಖರ್ಚನ್ನು ಮುಗಿಸಿ ನನ್ನ ಹತ್ರ ಏನು ಉಳಿದಿದೆ ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಬಲ್ಲೆ. ಬಟ್ ನಾನು ಇನ್ವೆಸ್ಟ್ ಮಾಡೋದಕ್ಕೋಸ್ಕರನೇ ನನ್ನ ಎಲ್ಲ ಡೈಲಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಕಟ್ ಹಾಕ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅದು ನಮಗೆ ವರ್ಕೌಟ್ ಆಗುತ್ತೆ. ಸೊ ಬಡ್ಜೆಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಎಲ್ಲೆಲ್ಲಿ ಅನ್ವಾಂಟೆಡ್ ಖರ್ಚುಗಳು ಏನೇನು ಮಾಡ್ತಾ ಇದ್ದೀನಿ ಅದನ್ನು ಫಸ್ಟ್ ನಿಲ್ಲಿಸ್ಕೊಂಡು, ಸೊ ನನಗೆ ಮಂತ್ಲಿ ಎಷ್ಟು ದುಡ್ಡು ಉಳಿತಾ ಇದೆ ಅದನ್ನು ಎಷ್ಟು ಉಳಿತಾ ಇದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ನಾನು ಫಸ್ಟ್ ಜಾಯ್ನ್ ಆದಾಗ ಕೆಲಸಕ್ಕೆ ಅಂತ ಸೇರ್ಕೊಂಡಾಗ 25,000 ಬರ್ತಾಯಿತ್ತು ನನಗೆ. ಡೈಲಿ ಓಡಾಡೋದು, ಗಾಡಿ ಖರ್ಚು ಇದೆಲ್ಲ ಸೇರಿ ಒಂದು 7,000 ಆಗೋಗ್ತಿತ್ತು. ಅವಾಗ ಮನೆಯಿಂದ ಕ್ಯಾರಿಯರ್ ತೊಗೊಂಡೋಗೋ ಅಭ್ಯಾಸ ಇರಲಿಲ್ಲ, ಸೊ ಆಚೆ ತಿನ್ನೋ ಅಭ್ಯಾಸ. ಅದರಲ್ಲಿ ಒಂದು 5,000 ಹೋಗೋದು ತಿಂಗಳಿಗೆ. ಸೊ ಇನ್ನೊಂದು 10-12 ಸಾವಿರ ನಾನು ನಮ್ಮ ಅಮ್ಮಂಗೆ ಎಜುಕೇಶನ್ ಲೋನು ಕೊಡ್ತಾ ಇದ್ದೆ. ಸೊ ಉಳಿದಿದ್ದು ಏನು ಬಂತು? ಸೊ ಆ ಉಳಿದಿದ್ರಲ್ಲಿ ನನಗೆ ಆ್ಯಕ್ಚುಲಿ ಒಂದು 2-3 ತಿಂಗಳು ಏನೂ ಉಳಿತಾ ಇರಲಿಲ್ಲ. ಸೊ ಮ್ಯೂಚುವಲ್ ಫಂಡಲ್ಲೇ ಕೆಲಸ ಮಾಡ್ತಾ ಇರುವಾಗ ನಾನು ಹೇಗೆ ಇನ್ವೆಸ್ಟ್ ಮಾಡದೆ ಇರಲಿ ಅಂತ ನಾನು ಡಿಸೈಡ್ ಮಾಡಿಕೊಂಡು 500 ರೂಪೀಸಿಂದ ಸ್ಟಾರ್ಟ್ ಮಾಡಿದೆ 2017 ನಮಗೆ ಆ್ಯಕ್ಚುಲಿ 500 ರೂಪೀಸ್ ಈ ಥರ ಸ್ಮಾಲ್ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡೋ ಆಪರ್ಚುನಿಟಿ ಇರೋದ್ರಿಂದ
ತುಂಬ ಭಯ ಇದೆ, ನನಗೆ ರಿಸ್ಕ್ ಅನಿಸುತ್ತೆ, ಈ ಥರ ಇರುವಾಗ ಒಂದು 500 ರೂಪೀಸ್ ಅಥವಾ 1000 ರೂಪೀಸ್ ಎಷ್ಟೇ ಕಮ್ಮಿ ಅಮೌಂಟ್ ಅಂತ ನಿಮಗೆ ಅನಿಸುತ್ತೋ ಅದರಿಂದ ಇನ್ವೆಸ್ಟ್ ಮಾಡ್ತಾ ಶುರು ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮಗೆ, ಎಲ್ಲಿ ಇನ್ವೆಸ್ಟ್ ಮಾಡಬಲ್ಲೆ, ಯಾವ ಥರದ ರಿಸ್ಕ್ ನನಗೆ ಓಕೆ, ಈ ಥರದ್ದು. ಇನ್ನೊಂದು ಆಪ್ಷನ್ ಏನಂದರೆ ಒಬ್ಬ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗಿ ನೀವು ಕಂಪ್ಲೀಟ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಏನಿದೆ, ಇನ್ಕಮ್ ಏನಿದೆ ಎಲ್ಲವನ್ನೂ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಒಂದು ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಸಿಕ್ಬಿಡುತ್ತೆ. ಅದು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಆಗುತ್ತೆ. ಅವಾಗ ನಾನು ಈ ಥರದೊಂದು ಗೋಲು 5 ವರ್ಷ ಅಥವಾ 4 ವರ್ಷ ಆದಮೇಲೆ ಇದೆ, ಈ ಥರದ್ದಕ್ಕೆ ಎಷ್ಟು ರಿಸ್ಕ್ ತೊಗೊಂಡು ನಾನು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ ಥರದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಥರದ ಡಿಸಿಷನ್ಸ್ ಈಸಿ ಆಗ್ತಾ ಹೋಗುತ್ತೆ. ನಾವು ಒಬ್ಬರೇ ಕುತ್ಕೊಂಡು ರಿಸರ್ಚ್ ಮಾಡಿ ಎಲ್ಲ ಮಾಡೋದಕ್ಕಿಂತ ಒಬ್ಬ ಪ್ರೊಫೆಷ್ನಲ್ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಅಡ್ವೈಸರ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಓಕೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆಗುವಂಥ ಬೆನಿಫಿಟ್ ಏನು? ಬಿಕಾಸ್ ನಿಮ್ಗೆ ಗೊತ್ತಿದ್ದಾಗೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅನ್ನೋದು ಅಶ್ಯೂರೆನ್ಸ್ ಅಂತೂ ಇದ್ದೇ ಇದೆ. ಸೊ ಇನ್ ದ ಸೆನ್ಸ್ ಆಫ್ ಲ್ಯಾಂಡ್ ಆಗಿರಬಹುದು ಅಥವಾ ಗೋಲ್ಡ್ ಆಗಿರಬಹುದು, ಎಲ್ಲದೂ ಪ್ರೈಸ್ ಹೈಕ್ ಆಗಿರೋದು ಮತ್ತೆ ಭಾರತೀಯರ ಒಂದು ನಂಬಿಕೆ ಇದೆ, ದೃಢ ನಂಬಿಕೆ. ಅದೇ ನಂಬಿಕೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಬಂದು ಅವರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಇರುವಂಥ ಒಂದು ವಿಷಯಗಳು ಯಾವುದು ಅಂತ. ಓಕೆ, ಸೊ ನಮಗೆ ಗ್ಯಾರಂಟಿ ಅಂತ ಏನೇನಿದೆ ಪ್ರಾಡಕ್ಟು ಅದೆಲ್ಲದನ್ನು ಒಂದ್ಸರಿ ಡಬಲ್ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇವಾಗ ರಿಯಲ್ ಎಸ್ಟೇಟಲ್ಲಿ ಹೌದು ಡಬಲ್ ಆಗಿದೆ ಇನ್ ದ ಪಾಸ್ಟ್, ಬಟ್ ಒಂದು 8-10 ವರ್ಷ ರಿಯಲ್ ಎಸ್ಟೇಟ್ ಎಲ್ಲೂ ಹೋಗಿಲ್ದೇ ಇರೋ ಸಿನಾರಿಯೋಗಳು ಇದೆ. ನಾವು ಹಿಂದೆ ತೆಗೆದು ನೋಡಿದ್ರೆ ಗೋಲ್ಡು ಕೂಡ, ಗೋಲ್ಡ್ ನಾವು ಹೇಳ್ತೀವಿ ಗೋಲ್ಡ್ ಯಾವತ್ತೂ ಬೀಳೋದಿಲ್ಲ ಅಂತ, ರೀಸೆಂಟಾಗೇ ಬಿದ್ದಿದ್ದನ್ನು ನೋಡಿದ್ವಿ. ಗೋಲ್ಡ್ ಎಂಥ ಅಸೆಟ್ ಕ್ಲಾಸ್ ಅಂದರೆ ನನ್ನ ಪ್ರಕಾರ ಬೀಳೋದು ತುಂಬ ರೇರ್, ಒಪ್ಕೋತೀನಿ. ಬಟ್ ದೆರ್ ಆರ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್, 8, 9, 10 ಇಯರ್ಸ್ವರೆಗೂ ಎಲ್ಲೂ ಹೋಗದೆ ಇರೋ ಸಿನಾರಿಯೋಗಳು ಇದೆ ಗೋಲ್ಡ್ ಸಿಲ್ವರಲ್ಲಿ. ಸೊ ಏನಾಗುತ್ತೆ ಅವಾಗ, ಇವಾಗ ನಾನು ಇಂಥದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಾಗ ಅದು ಈಕ್ವಿಟಿನೇ ಆಗಿರಲಿ, ಗೋಲ್ಡೇ ಆಗಿರಲಿ, ರಿಯಲ್ ಎಸ್ಟೇಟೇ ಆಗಿರಲಿ, ಒಂದೇ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ರಿಸ್ಕು ತುಂಬ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾನು 10 ವರ್ಷ ನನಗೆ ರಿಟರ್ನೇ ಬಂದಿಲ್ಲ ಅಂದರೆ ರಿಯಲ್ ಎಸ್ಟೇಟಲ್ಲಿ, ನಾನು ಎಲ್ಲೂ ಬೇರೆ ಇನ್ವೆಸ್ಟ್ ಮಾಡಿಲ್ಲ ಅಂತ ಬಂದಾಗ ನನಗೆ ಐ ಆಮ್ ಸಿಟಿಂಗ್ ಎಟ್ 0 ರಿಟರ್ನ್ಸ್. ಸೊ ಅವಾಗ ಈ ಡೈವರ್ಸಿಫಿಕೇಶನ್ ಅಂತ ಮ್ಯೂಚುವಲ್ ಫಂಡ್ ಅಲ್ಲಿ 100% ರಿಸಲ್ಟ್ ಸಿಗುತ್ತಾ? ಡಬಲ್ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಓಕೆ, ಅದೇ ಆ ಗ್ಯಾರಂಟಿ ಅನ್ನೋದೇನಿದೆ ಅದು ಖಂಡಿತ ಎಲ್ಲೂ ಸಿಗೋದಿಲ್ಲ ನಿಮಗೆ. ಇನ್ಕ್ಲೂಡಿಂಗ್ FDಗಳೇನಿದೆ ಅದರಲ್ಲೂ ಕೂಡ ಒಂದು 2% ಆಫ್ ರಿಸ್ಕ್ ಇದ್ದೇ ಇದೆ. ಅದು ನಮ್ಮ ಜನರಿಗೆ ಗೊತ್ತಿಲ್ಲ, ಬಿಕಾಸ್ ಅದಾಗಿರೋದು ತುಂಬ ಕಮ್ಮಿ ಆದ್ದರಿಂದ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆಯಿತಾ. ಸೊ ಇವಾಗ ಮ್ಯೂಚುವಲ್ ಫಂಡಲ್ಲಿ ಏನಕ್ಕೆ ಹೇಳ್ತೀವಿ, ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇವಾಗ ಟ್ರೆಂಡಲ್ಲಿರುವಂಥ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಆಲ್ರೆಡಿ ರಿಟರ್ನ್ ಬಂದಿದೆ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಇದು ಪಾಸ್ಟ್ ರಿಟರ್ನ್, ಇವಾಗ ಹಿಂದೆ ಬಂದಿದೆ ಅಂತ ಕಾರಣಕ್ಕೆ ಮುಂದೆನೂ ಅದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಹಿಂದೆ ಪರ್ಫಾರ್ಮ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಪರ್ಫಾರ್ಮ್ ಆಗಲ್ಲ ಅನ್ನೋ ಕಾರಣ ಇರೋದಿಲ್ಲ. ಸೊ ವಾಟ್ ಇಸ್ ದ ಸಕ್ಸಸ್ ರೇಟ್? ಅಂದರೆ ಇಷ್ಟುವರೆಗೂ ಇನ್ವೆಸ್ಟ್ ಮಾಡಿರೋರಲ್ಲಿ ಎಲ್ಲರಿಗೂ ಸಕ್ಸಸ್ ರೇಟ್ ಅಂತ ಬರೋದಿಲ್ಲ. ಇವಾಗ ನಾನು ಹೇಳಿದಾಗೆ ಎಲ್ಲ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಕ್ವಿಟಿಲಿ ಇನ್ ದ ಪಾಸ್ಟ್ ಓವರ್ ಸೇ ಲಾಂಗ್ ಟರ್ಮ್ 5-10 ಇಯರ್ಸ್ ಅಂತ ತಗೊಂಡ್ರೆ ಆನ್ ಅನ್ ಆವ್ರೇಜ್ 12% CAGR ರಿಟರ್ನ್ಸ್ ಇಸ್ ವಾಟ್ ವಿವ್ ಸೀನ್. ಅಂದರೆ ಈಕ್ವಿಟಿ ಮಾರ್ಕೆಟ್ಸ್ ಇದು ಡೆಲಿವರ್ ಮಾಡಿದೆ. ಇದೇ ಥರ ಮುಂದೆ ಹೋಗುತ್ತಾ ಗ್ಯಾರಂಟಿ ಇಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಬೆಟರ್ ರಿಟರ್ನ್ಸ್ ಬಂದಿರೋ ಚಾನ್ಸಸ್ ನೋಡಿರೋದ್ರಿಂದ ಅದು ನಾವು ಏನು ಹೇಳ್ತೀವಿ ಪ್ರಾಬಬಿಲಿಟಿ ಜಾಸ್ತಿ. ನಿಮಗೆ ಅನುಭವ ಇರೋದ್ರಿಂದ, ಇಷ್ಟು ವರ್ಷಗಳು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಯಾವ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅಂದರೆ ಕಂಪನಿ ಹೆಸರುಗಳಲ್ಲ, ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಜನರು ಇದನ್ನೇ ಚೂಸ್ ಮಾಡಬೇಕು ಅಂತ? ಸೊ ಈ ಕ್ವೆಶ್ಚನ್ ಆ್ಯಕ್ಚುಲಿ ತುಂಬ ಇಂಡಿವಿಜುವಲ್ ಸ್ಪೆಸಿಫಿಕ್ ಆಗಿರಬೇಕು, ಜನರಲ್ ಆಗಿ ಹೇಳೋಕೆ ಬರೋದಿಲ್ಲ. ಬಟ್ ಓವರ್ ಆಲ್ ನಾವು ಯಾವುದೇ ಒಂದು ಪೋರ್ಟ್ಫೋಲಿಯೋನ ಡಿಸೈನ್ ಮಾಡ್ತಾ ಇದ್ದೀವಿ ಅಂದ ಕೂಡಲೇ ಬೇಸಿಕ್ ಇಷ್ಟು ಫಂಡ್ಸ್ ಇರಬೇಕು, ಅದನ್ನು ಬಿಟ್ಟು ನಾವು ಬೇರೆ ಯಾವ್ದು ಫಂಡ್ಸ್ ನೋಡ್ಬೋದು ಅಂತ ನೋಡ್ತೀವಿ. ಅದು ಯಾವ್ಯಾವು, ಒಂದು ಲಾರ್ಜ್ ಕ್ಯಾಪ್ ಕ್ಯಾಟಗರಿಲಿರುತ್ತೆ, ಮಲ್ಟಿ ಕ್ಯಾಪ್ ಕ್ಯಾಟಗರಿಲಿರುತ್ತೆ, ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ, ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸು. ಬಟ್ ಈ ಈಕ್ವಿಟಿ ಎಕ್ಸ್ಪೋಜರೇ ಇಲ್ಲದೆ ನಾವು ಪೋರ್ಟ್ಫೋಲಿಯೋ ಡಿಸೈನ್ ಮಾಡಿರೋದು ಉಂಟು. ಯಾಕಂದರೆ ಆ ಪರ್ಸನ್ಗೆ ಆ ರಿಸ್ಕ್ ಅವ್ರಿಗೆ ಅಷ್ಟು ತಗೊಳ್ಳೋ ಒಂದು ಫೀಸಿಬಿಲಿಟಿ ಇರೋದಿಲ್ಲ ಒಂದು, ಆ್ಯಂಡ್ ನೆಸೆಸಿಟಿನೂ ಇರೋದಿಲ್ಲ. ಅನ್ನೆಸೆಸರಿ ರಿಸ್ಕ್ ಇನ್ನೊಬ್ಬರು ಪೋರ್ಟ್ಫೋಲಿಯೋಲಿ ನಾವು ತಗೊಳ್ಳೋದಿಲ್ಲ. ಸೊ ಈ ಥರದ್ದು ಡಿಪೆಂಡಿಂಗ್ ಆನ್ ವಾಟ್ ದ ರಿಕ್ವೈರ್ಮೆಂಟ್ ಇಸ್ ನಾವು ಪೋರ್ಟ್ಫೋಲಿಯೋನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಇದು ನಮ್ಮ ಕೆಲಸ. ಓಕೆ, ನೀವು ಕಂಡಂತೆ, ಸೊ ನೀವು ಕಂಡಿರುವಂಥ ಅತಿ ದೊಡ್ಡ ಚೇಂಜಸ್ ಅಥವಾ ಈ 500 ರೂಪಾಯಿ ಇನ್ವೆಸ್ಟ್ ಮಾಡಿದವರು ತುಂಬ ಕೋಟ್ಯಾಧೀಶ್ವರರಾಗಿರೋದು ಯಾವ್ದಾದ್ರು ಇದೆಯಾ ಅಂತ? ಇದೆ, ಕೇಳಿದ್ದೀನಿ ತುಂಬ ಕಥೆಗಳು ಕೂಡ. ಬಟ್ ನಮ್ಮ ಇನ್ವೆಸ್ಟರ್ಸ್ನಲ್ಲಿ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದವಳು. ಸೊ ಥಿಯೇಟರ್ ಫ್ರೆಂಡ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಅಟ್ಲೀಸ್ಟ್ ಐ ಹೆಲ್ಪ್ ದೆಮ್ ಡಿಸೈಡ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರದ್ದು. ಇನಿಷಿಯಲಿ 500 ರೂಪಾಯಿಂದ ಸ್ಟಾರ್ಟ್ ಮಾಡಿರೋರು
ಇವಾಗ ಮಂತ್ಲಿ ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಕಂಪ್ಲೀಟ್ಲಿ ಥಿಯೇಟರ್ ಮೇಲೆ ಡಿಪೆಂಡ್ ಆಗಿರೋದು ಇನ್ಕಮ್. ಸೊ ತುಂಬ ಏರ್ಪೇರ್ ಇರುತ್ತೆ, ಫ್ರೀಲಾನ್ಸ್ ಆದ್ರಿಂದ ಯಾವಾಗ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಆ್ಯಕ್ಚುಲಿ ಫೈನಾನ್ಷಿಯಲ್ ಪ್ಲಾನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದು. ಅಫ್ಕೋರ್ಸ್ ಸ್ಯಾಲ್ರಿ ಇರೋರ್ಗೂ ಇರುತ್ತೆ, ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಬರೋದು ನನ್ನ ಕೆಲಸದಲ್ಲಿ ಈ ಥರದ ಪೋರ್ಟ್ಫೋಲಿಯೋಸ್ ನೋಡಿದಾಗ. ಸೊ ಅಲ್ಲಿ ಇವಾಗ 5,000 ರೂಪೀಸ್ ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಇರೋರು ನೋಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಒನ್ ಇಯರ್ ಹಿಂದೆ ಶುರು ಮಾಡಿರ್ಬೋದು. ಇವಾಗ ಅಟ್ಲೀಸ್ಟ್ ಇಫ್ ಈ ಸಿಟ್ಟಿಂಗ್ ವಿತ್ 50,000 60,000 ದಟ್ಸ್ ಅ ವಿನ್ ಫಾರ್ ಮೀ. ಓಕೆ, ನೀವು ಕಂಡಂತೆ ಮ್ಯೂಚುವಲ್ ಫಂಡ್ಸ್ ಜನರಿಗೆ ಯಾಕೆ ಅಷ್ಟು ರೀಚ್ ಆಗ್ತಿಲ್ಲ, ಯಾಕೆ ಅಂದರೆ ಲ್ಯಾಕ್ ಆಗ್ತಾ ಇದೆ? ಬೇರೆ ಈಗ ನೀವು ಕಾಂಪಿಟೇಟರ್ಸ್ ತಗೊಂಡ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಯಾಕೆ ಒಂದು ಹೆಜ್ಜೆ ಹಿಂದೆ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಅಂತ? ಆ್ಯಕ್ಚುಲಿ ನೀವು ನೋಡಿದ್ರೆ ಡೇಟಾ ನೋಡಿದ್ರೆ ಇವಾಗ ಅವೇರ್ನೆಸ್ ತುಂಬ ಜಾಸ್ತಿ ಆಗಿದೆ. ಮ್ಯೂಚುವಲ್ ಫಂಡ್ ಸಹಿ ಹೇ ಅನ್ನೋ ಕ್ಯಾಂಪೇನ್ ಆಗಿರ್ಬೋದು, ಅಥವಾ ಬ್ಯಾಂಕಲ್ಲಿ ಮ್ಯೂಚುವಲ್ ಫಂಡ್ಸ್ನ ಸಜೆಸ್ಟ್ ಮಾಡೋದಾಗಿರ್ಬೋದು, ಇವೆಲ್ಲದರಿಂದ ಆ್ಯಕ್ಚುಲಿ ಜನರಿಗೆ ಸ್ವಲ್ಪ ಆಕ್ಸೆಸಿಬಿಲಿಟಿ ಬಂದಿದೆ ಮುಂಚೆಗಿಂತ. ನಾನು ಇನಿಷಿಯಲಿ ಜಾಯ್ನ್ ಆದಾಗ ಕೆಲಸಕ್ಕೆ ನಮ್ಮ ತಂದೆ ತಾಯಿ ಅಂದ್ಕೊಂಡಿದ್ದು ನಾನು ಇನ್ಶೂರೆನ್ಸ್ ಕಂಪ್ನಿಲೇ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಸಣ್ಣ ರೀತಿಯಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಒಂದು ಐಡಿಯಾ ಇರುತ್ತೆ. ಸೊ ಆ ಒಂದು ಅವೇರ್ನೆಸ್ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಇದೆ, ಇನ್ನೂ ತುಂಬ ಜಾಸ್ತಿ ಆಗಬೇಕು. ಆ್ಯಕ್ಚುಲಿ ಇವಾಗ ನಾವು ಹೇಗೆ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆ ರೀತಿ ನಮಗೆ ಮ್ಯೂಚುವಲ್ ಫಂಡ್ ಶುಡ್ ಬಿ ಅನದರ್ ಆಲ್ಟರ್ನೇಟಿವ್ ಫಾರ್ ರಿಟರ್ನ್ ಮೇಕಿಂಗ್, ಬಿಕಾಸ್ ಇಟ್ ಇಸ್ ದಟ್ ಗುಡ್. ನನ್ಗೆ ಇವಾಗ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇದ್ರೂ ಅದಕ್ಕೊಂದು ಫಂಡ್ ಇದ್ದೇ ಇದೆ ಮ್ಯೂಚುವಲ್ ಫಂಡಿಗೆ. ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು. ಅದು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ, ನಮ್ಮಂಥ ಅಡ್ವೈಸರ್ಸ್ ಏನಿದ್ದಾರೆ ಅವರು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೂಡ ಮಾಡ್ತಾ ಇದೆ. ಇಟ್ಸ್ ಅ ಲಾಂಗ್ ಜರ್ನಿ, ಇನ್ನೂ ತುಂಬ ಆಗಬೇಕಾಗಿದೆ. ಓಕೆ, ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ಎಲ್ರಿಗೂ ಸ್ಟ್ರೈಕ್ ಆಗೋದು ಮಿನಿಮಲ್ ಅಮೌಂಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅಂತ. ಸೊ ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ? ಶೋರ್. ಸೊ ಮಿನಿಮಮ್ ಅಮೌಂಟ್ ಬಂದು ನಾನು ಆಗಲೇ ಹೇಳಿದಾಗಲೇ 5,000 ನೀವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಅಂದರೆ ನನಗೆ ಯಾವಾಗ ದುಡ್ಡಿದೆಯೋ ಅವಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಆ ಆಪ್ಷನ್ ಇದೆಯಾ? ಆ ಆಪ್ಷನ್ ಇದೆ. SIP ರೂಟೇ ಮಾಡಬೇಕು ಅಂತ ಇಲ್ಲ. SIP ಅಂದರೆ ನೀವು ರೆಗ್ಯುಲರ್ ಆಗಿ ಇಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಂದು ಆಟೋ ಡೆಬಿಟ್. SIP ಇರೋದೇ ಪ್ಲಾನಿಂಗ್ ಇದ್ರೆ ಮಾತ್ರನಾ ಹೇಗೆ ಅಂತ? ಹಾಗೇನಿಲ್ಲ. ಇವಾಗ ನಾನು ಸುಮ್ಮನೆ ನೋಡಬೇಕು, ನನ್ನ ಹತ್ರ ಇವಾಗ ನಾನು 1,000 ರೂಪೀಸ್ ಇದೆ ನಂಗೆ ತಿಂಗಳು, ಬಟ್ ನಾನು 500 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ, ಆ ಥರನೂ ಮಾಡ್ಕೋಬೋದು. ಅದೊಂದು ರೂಟು. ಅಂದರೆ ಇವಾಗ ತಿಂಗಳ ಈ ಡೇಟಿಗೆ ಇಷ್ಟು ಡೆಬಿಟ್ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಂದ ಅಂತ ನಾವು ಆಥರೈಸೇಷನ್ ಕೊಡ್ತೀವಿ ಬ್ಯಾಂಕಿಗೆ. ಆ ಡೇಟಿಗೆ ಡೆಬಿಟ್ ಆಗುತ್ತೆ, ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಅದೊಂದು ರೂಟು. ಲಮ್ಸಮ್ ಇನ್ವೆಸ್ಟ್ಮೆಂಟ್ ಬಂದು 1,000 ರೂಪೀಸಿಂದನೂ ಇದೆ, ಕೆಲವು ಫಂಡ್ಸು 5,000ಇಂದನೂ ಇದೆ. ಸೊ ಡಿಪೆಂಡ್ಸ್ ಆನ್ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋದು. ಸೊ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲರೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಖಂಡಿತ. ಅಂದರೆ ಇವಾಗ ನಮ್ಮ ಇನ್ವೆಸ್ಟರ್ಸ್ ಕ್ಯಾಟಗರಿಲೇನೆ ನಾವು ನೋಡಿದ್ರೆ ಮಂತ್ಲಿ 1,000 ರೂಪೀಸ್ 2,000 ರೂಪೀಸ್ ಈ ಥರ ಇನ್ವೆಸ್ಟ್ ಮಾಡೋರು ಇದ್ದಾರೆ. ಎವ್ರಿ ಮಂತ್ 1 lakh 2 lakh ಆ ಥರ SIP ಮಾಡೋರು ಇದ್ದಾರೆ. ಬಟ್ ನನಗೆ ಇವಾಗ ವರ್ಷಕ್ಕೆ ಒಂದೇ ಸರಿ ಇವಾಗ ಕಂಪ್ನಿ ಪೋರ್ಟ್ಫೋಲಿಯೋಸ್ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಆವಾಗ ನಾನು ಸ್ಯಾಲ್ರಿಗೋಸ್ಕರ ಇನ್ವೆಸ್ಟ್ ಮಾಡಿ ಲಿಕ್ವಿಡ್ ಫಂಡ್ಸ್ ಆಗಿರ್ಬೋದು, ಡೆಟ್ ಫಂಡ್ಸ್ ಆಗಿರ್ಬೋದು, ಅಲ್ಲಿ ವಾಲಿಟಿಲಿಟಿ ಜಾಸ್ತಿ ಇರಲ್ಲ. ಸೊ ಆ ಸ್ಯಾಲ್ರಿನ ಫಂಡ್ ಮಾಡೋಕ್ಕೋಸ್ಕರ ಇನ್ವೆಸ್ಟ್ ಮಾಡೋಂಥ ಸಿನಾರಿಯೋಗಳು ಇದೆ. ಕೊನೆಯದಾಗಿ ಈ ಮ್ಯೂಚುವಲ್ ಫಂಡ್ ನಿಮ್ಮ ಜೊತೆ ಒಂದು ಡಿಸ್ಕಷನ್ ತುಂಬ ಚೆನ್ನಾಗಿತ್ತು. ಇನ್ನು ಇನ್ವೆಸ್ಟ್ ಮಾಡದೇ ಇರುವಂಥವರಿಗೆ ಆ ಕ್ಯಾಟಗರಿಗೆ ಏನು ಹೇಳ್ತೀರಿ ಅಂತ? ಇನ್ವೆಸ್ಟ್ ಮಾಡದೇ ಇರೋರಿಗೆ ಒಂದೇ ಹೇಳೋಕ್ಕಾಗ್ಬೋದು, ಇನ್ವೆಸ್ಟ್ ಮಾಡಿ ಅಂತ. ಯಾಕೆ ಅಂದರೆ ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಅ ಲಾಟ್. ಇವಾಗ ನಾವು ಇನ್ಫ್ಲೇಷನ್ ಅಂತ ಏನು ಹೇಳ್ತೀವಿ, ಬೇಸಿಕ್ ಇದು. ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವು ಇನ್ಫ್ಲೇಷನ್ ಬೀಟ್ ಮಾಡುವಂಥ ರಿಟರ್ನ್ಸ್ ಬರಬೇಕು. ಅಂದರೆ ಇವಾಗ ನಾನು 6% ಬರ್ತಾ ಇದೆ ನನಗೆ FDಲಿ ಅಂದರೆ, ಇನ್ಫ್ಲೇಷನ್ 5% ಇದೆ ಅಂದರೆ ನಾನು ಆ್ಯಕ್ಚುಲಾಗಿ ರಿಟರ್ನ್ ಮಾಡ್ತಾ ಇರೋದು 1%. ಇದರಲ್ಲಿ ಇನ್ನೂ ಫರ್ದರ್ ಹೋಗ್ಬೋದು. ಆ್ಯಕ್ಚುಲಿ FD ಡಿಡಕ್ಷನ್ಸ್ ಏನಿರುತ್ತೆ, ಅವ್ರ ಚಾರ್ಜಸ್ ಏನಿರುತ್ತೆ, ಅದೆಲ್ಲ ತೆಗೆದ್ರೆ ನಮ್ಗೆ ಆ್ಯಕ್ಚುಲಿ ಝೀರೋನೇ ಇರೋದು. ಸೊ ನಮಗೆ FD ರೇಟ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ, ಪ್ಲಸ್ ನಮ್ಮ ಇನ್ಫ್ಲೇಷನ್ ಒಂದು 4-5% ಇರೋದ್ರಿಂದ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ ಅಲ್ಲಿ ನಿಮಗೆ ರಿಟರ್ನ್ಸು, ರಿಯಲ್ ರಿಟರ್ನ್ಸ್ ಅಂತ ಏನು ಕರಿತೀವಿ, ನಿಮ್ಗೆ ಏನು ರಿಟರ್ನ್ ಇದೆ ಮೈನಸ್ ದ ಇನ್ಫ್ಲೇಷನ್, ದಟ್ ಇಸ್ ದ ರಿಯಲ್ ರಿಟರ್ನ್. ಆ ರಿಯಲ್ ರಿಟರ್ನ್ ನಿಮಗೆ ಅಟ್ಲೀಸ್ಟ್ 3-4% ಇದ್ದರೆ ನಿಮ್ಗೆ ಆ್ಯಕ್ಚುಯಲ್ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಇಲ್ಲ ಅಂದರೆ ನಾವು ಅದೇ ಒಂದು ಬಬಲಲ್ಲಿ ಇರ್ತೀವಿ ಅಷ್ಟೇ, ರಿಟರ್ನ್ ಬರ್ತಾ ಇದೆ ಅಂತ ಅನ್ಕೋತಾ ಇರ್ತೀವಿ, ಬಟ್ ಆ್ಯಕ್ಚುಲಿ ಏನೂ ಗ್ರೋ ಆಗ್ತಿರೋಲ್ಲ. ಸೊ ನಮ್ಮ ಪರ್ಚೇಸಿಂಗ್ ಪವರು ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಹತ್ರ ಇರೋ ದುಡ್ಡಿಂದ. ಸೊ ಇದಕ್ಕೋಸ್ಕರ ಇನ್ಫ್ಲೇಷನ್ ಬೀಟ್ ಮಾಡೋವಂಥ ರಿಟರ್ನ್ಸ್ ನೀವು ಏಮ್ ಮಾಡಿದ್ರೆ ಬೆಟರ್. ಮ್ಯೂಚುವಲ್ ಫಂಡ್ನ ರಿಸ್ಕ್ ಫ್ಯಾಕ್ಟರ್ ಏನು ಅಂತ? ಮ್ಯೂಚುವಲ್ ಫಂಡ್ ರಿಸ್ಕ್ ಫ್ಯಾಕ್ಟರ್ ಇವಾಗ ಈಕ್ವಿಟಿಗೆ ಬಂದರೆ ಬೇರೆ ಥರ ಇದೆ, ಡೆಟ್ಟಲ್ಲಿ ಬಂದರೆ ಬೇರೆ ಥರ ಇದೆ. ಬ್ರಾಡಾಗಿ ಹೇಳ್ಬಿಡ್ತೀನಿ. ಈಕ್ವಿಟಿಲಿ ಇವಾಗ ಒಂದು ಸ್ಟಾಕ್ ಪ್ರೈಸ್ ಏನಿರುತ್ತೆ ಅದು ಮೇಲೂ ಹೋಗ್ಬೋದು, ಕೆಳಗೂ ಹೋಗ್ಬೋದು. ಅದಕ್ಕೋಸ್ಕರನೇ ನಾವು ಗ್ಯಾರಂಟಿ ಅನ್ನೋ ಪದ ಎಲ್ಲೂ ಯೂಸ್ ಮಾಡೋದಿಲ್ಲ, ಬಿಕಾಸ್ ಇಟ್ಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ದ ಮಾರ್ಕೆಟ್. ಇವಾಗ
ಯಾವುದೋ ಒಂದು ಕಂಪನಿ ಅದ್ರ ಫೈನಾನ್ಷಿಯಲ್ ಸರಿ ಇಲ್ಲ ಅಥವಾ ಏನೇ ಆಗಿರ್ಬೋದು, ಇವಾಗಿನ ಮಾರ್ಕೆಟಲ್ಲಿ ಬಿಕಾಸ್ ರಿಟೈಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ, ಅದು ಚೆನ್ನಾಗಿರ್ಲಿ ಇಲ್ಲದೆ ಇರಲಿ ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ಸೊ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಾನೆ ಇರುತ್ತೆ. ಅದು ಒಂದು ಪಾಯಿಂಟ್ ಆದ್ಮೇಲೆ ಬ್ರೇಕ್ ಆಗುತ್ತೆ ಮಾರ್ಕೆಟಲ್ಲಿ, ಅದನ್ನ ನೋಡಿದೀವಿ ತುಂಬ ಸರಿ ಆಗೋದು. ಈ ರಿಸ್ಕ್ ಒಂದಿರುತ್ತೆ, ಇದು ಯಾವಾಗ ಬೇಕಾದ್ರೂ ಬೀಳ್ಬೋದು ಪ್ರೈಸು, ಯಾವಾಗ ಬೇಕಾದ್ರೂ ಮೇಲೆ ಹೋಗ್ಬೋದು. ಅದಕ್ಕೋಸ್ಕರನೇ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಡೈವರ್ಸಿಫಿಕೇಶನ್ ಆಗುತ್ತೆ, ಒಂದೇ ಸ್ಟಾಕ್ ಇರಲ್ಲ. ಸೊ 25-30 ಸ್ಟಾಕ್ ಇದೆ ಅಂದರೆ ಅದರಲ್ಲಿ 5 ಸ್ಟಾಕ್ ನಿಮಗೆ ರಿಟರ್ನ್ ಕೊಟ್ಟಿಲ್ಲ ಅಂದರೂ ಕೂಡ ಆ ಟೈಮಲ್ಲಿ ಇನ್ನೂ 20 ಸ್ಟಾಕ್ಸ್ ಇರುತ್ತೆ, ಅಲ್ಲಿಂದ ನಿಮಗೆ ರಿಟರ್ನ್ ಜನರೇಟ್ ಆಗ್ತಾ ಹೋಗುತ್ತೆ. ಆ ಒಂದು ರಿಸ್ಕ್ ಇರುತ್ತೆ. ಡೆಟ್ಟಲ್ಲಿ ಏನಂದರೆ ಕ್ರೆಡಿಟ್ ರಿಸ್ಕ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೇಜರ್ ರಿಸ್ಕ್. ಕ್ರೆಡಿಟ್ ರಿಸ್ಕ್ ಆಮೇಲೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಈ ಬಾಂಡ್ಸ್ ಏನಿದೆ ಅದು ಎಂಟೈರ್ಲಿ ಡಿಪೆಂಡೆಂಟ್ ಅನ್ನಲ್ಲ, ಇಟ್ಸ್ ಡಿಪೆಂಡೆಂಟ್ ಆನ್ ದ ಇಂಟ್ರೆಸ್ಟ್ ರೇಟ್. ರೆಪೋ ರೇಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲಸ್ ಇವಾಗ ಕ್ವಾಲಿಟಿ ಆಫ್ ದ ಕಂಪನಿ. ಇವಾಗ ನಾನು ಡೆಟ್ ಅಂದರೆ ಬೇಸಿಕ್ಲಿ ನಾನು ಸಾಲ ಕೊಡ್ತಾ ಇದ್ದೀನಿ ಈ ಕಂಪ್ನಿಗೆ, ನಾನು ಕೊಟ್ಟಿರೋ ಸಾಲ ಅವ್ರು ವಾಪಸ್ ಕೊಡ್ತಾರೋ ಇಲ್ವೋ, ಇದು ಬೇಸಿಸ್ ಮೇಲೆ ರೇಟಿಂಗ್ ಅಂತ ಇರುತ್ತೆ ಈ ಬಾಂಡ್ ಪೇಪರ್ಗಳಿಗೆ. ಆ ರೇಟಿಂಗ್ನ ನೋಡ್ಕೊಂಡು ನಾವು ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಸ್ವಲ್ಪ ಮಿಟಿಗೇಟ್ ಆಗುತ್ತೆ. ಓಕೆ, ಸೊ ಒಬ್ಬ ಕರೆಕ್ಟ್ ಆಗಿರೋ ಮ್ಯಾನೇಜರ್ನ, ಫಂಡ್ ಮ್ಯಾನೇಜರ್ನ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತೀರಿ? ಖಂಡಿತ. ಅಂದರೆ ನಾವು ಚೂಸ್ ಮಾಡ್ಬೇಕು. ಇವಾಗ ಎವ್ರಿ ಮ್ಯೂಚುವಲ್ ಫಂಡ್ ಕಂಪ್ನಿಲೂ ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವರ ಹಿಸ್ಟ್ರಿನ ನೋಡಿ, ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ನೋಡಿ ನಾವು ಚೂಸ್ ಮಾಡ್ಕೋಬೋದು. ಸೊ ಅವ್ರಿಗೆ ಹೇಗೆ ಇವ್ರು ಪೇ ಮಾಡಬೇಕಾಗುತ್ತಾ ಹೇಗೆ ಅಂತ? ಇಲ್ಲ, ಮ್ಯೂಚುವಲ್ ಫಂಡ್ ಕಂಪನಿ ಕಡೆಯಿಂದ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ, ಅದಷ್ಟೇ ಕಸ್ಟಮರ್ ಮೇಲೆ ಬೀಳೋದು. ಬಿಟ್ಟರೆ ಅದರ್ ದ್ಯಾನ್ ದಟ್ ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್. ಬಿಕಾಸ್ ಕೆಲವರಿಗೆ ಡೌಟ್ಸ್ ಇರುತ್ತೆ, ನಾವು ಫಂಡ್ ಮ್ಯಾನೇಜರ್ನ ಇಟ್ಕೊಂಡ್ರೆ ಅವ್ರಿಗೂ ಮಂತ್ಲಿ ಸ್ಯಾಲ್ರಿ ಕೊಡಬೇಕಾ ಹೇಗೆ? ಇಲ್ಲ, ಅದು ಮ್ಯೂಚುವಲ್ ಫಂಡ್ ನೋಡ್ಕೊಳ್ಳುತ್ತೆ. ದಟ್ ಈಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ದ ಕಂಪನಿ ದಟ್ ದೇ ಆರ್ ವರ್ಕಿಂಗ್ ಇನ್. ನಮ್ಮ ಚಾರ್ಜಸ್ ಏನಿರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂತ ಏನಿರುತ್ತೆ, ಅಥವಾ ಡಿಮ್ಯಾಟ್ ಆಗಿರ್ಬೋದು, ಎಲ್ಲದನ್ನು ಅವ್ರ ಡಿಮ್ಯಾಟ್ ಚಾರ್ಜಸ್ ಎಲ್ಲದನ್ನು ಸೇರಿಸಿ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇಟ್ಟಿರ್ತಾರೆ. ಆ ಎಕ್ಸ್ಪೆನ್ಸ್ ರೇಷಿಯೋ ಅಷ್ಟೇ ನಾವು ಕಟ್ಟೋದು, ಇನ್ನೇನು ಇಲ್ಲ. ಆ್ಯಂಡ್ ಅಡ್ವೈಸರಲ್ಲೂ 2 ರೀತಿ ಇದೆ. ಇದೊಂದನ್ನ ತಿಳಿಸ್ಬಿಟ್ರೆ ಜನರಿಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್. ಅದು ARN ರಿಜಿಸ್ಟರ್ಡ್ ಅಂತ ಅಡ್ವೈಸರ್ ಇರ್ತಾರೆ, ಆಮೇಲೆ RIA ರಿಜಿಸ್ಟರ್ಡ್ ಅಂತ ಇರ್ತಾರೆ. ಸೊ ARN ರಿಜಿಸ್ಟರ್ಡ್ ಅಡ್ವೈಸರ್ಸ್ ಏನಿದ್ದಾರೆ ದೇ ಆರ್ ನಾಟ್ ಸಪೋಸ್ ಟು ಚಾರ್ಜ್ ಎನಿಥಿಂಗ್ ಫ್ರಮ್ ದ ಕ್ಲೈಂಟ್. ಇದು ಸೆಬಿ ಮ್ಯಾಂಡೇಟ್. ಇವಾಗ ನಾನು ARN ರಿಜಿಸ್ಟರ್ಡ್ ಬ್ರೋಕರೇಜ್ ಏನು ತೊಗೊಂಡಿರ್ತೀನಿ, ಬ್ರೋಕರ್ ಕೋಡ್ ಏನು ತೊಗೊಂಡಿರ್ತೀನಿ, ಅಲ್ಲಿ ನಾನು ರಿಜಿಸ್ಟರ್ ಆಗಿದ್ರೆ ನಾನು ಇವಾಗ ಒಬ್ಬ ಕ್ಲೈಂಟ್ ನನ್ನ ಹತ್ರ ಬರ್ತೀರಂದ್ರೆ ನಾನು ಅವ್ರ ಹತ್ರ ಚಾರ್ಜ್ ಮಾಡೋ ಹಾಗಿಲ್ಲ. ನನ್ನ ಇನ್ಕಮ್ ಏನಿದ್ರು ಬ್ರೋಕರೇಜ್ ಥ್ರೂನೇ ಬರೋದು. RIA ರಿಜಿಸ್ಟರ್ಡ್ ಅಂದರೆ ಅವರು ಕನ್ಸಲ್ಟೇಷನ್ ಫೀಸ್ ಅಂತ ಚಾರ್ಜ್ ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ಅಡ್ವೈಸರ್ ಜೊತೆ ನೀವು ಹೋಗ್ತಾ ಇದ್ದೀರಾ, ಅದ್ರ ಚಾರ್ಜಸ್ ಕೂಡ ಅಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಇನ್ನೂ ಕೂಡ ಏನು ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ಸಾಕಷ್ಟು ಜೆನ್ಸಿ ಅಂತ ಹೇಳಿದ್ರೆ ಅವ್ರಿಗೆ ನಂಬಿಕೆ ಇದೆ. ಹಳೆ ಕಾಲದವ್ರಿಗೆ ಹೇಳಿದರೆ ಏನಿದು ಮ್ಯೂಚುವಲ್ ಫಂಡು ಗ್ಯಾರಂಟಿ ಇರಲ್ಲ ಅಂತೆಲ್ಲ ಮಾತಾಡ್ತಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಿ ಅಂತ? ಹಳೆ ಕಾಲದವ್ರಿಗೆ ನನ್ನ ಸಜೆಷನ್ ಏನಂದರೆ, ಅವ್ರಿಗೆ ಈ ಗ್ಯಾರಂಟಿಡ್ ರಿಟರ್ನ್ ಅನ್ನೋ ಒಂದು ಅಭ್ಯಾಸದಲ್ಲಿ ಇರೋದ್ರಿಂದ ಇವಾಗ ಅವ್ರಿಗೆ FD ಅಲ್ಲಿ ಇಟ್ಟರೆ ಬೆಟರ್ ಅಂತ ಅನಿಸುತ್ತೆ. FD ಆ್ಯಕ್ಚುಲಿ ಇವಾಗ ತುಂಬ ಕಮ್ಮಿ ರಿಟರ್ನ್ಸ್ ಇದೆ, ಬಟ್ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಬೆಟರ್ ರಿಟರ್ನ್ಸ್ ಸಿಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಏನು ಆಪ್ಷನ್ ಇದೆ, ಅವ್ರಿಗೆ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಿಮಿಲರ್ ರಿಟರ್ನ್ಸ್ ಬರುತ್ತೆ. ಒಂದು ಸೇಫ್ಟಿ ಇರುತ್ತೆ, ಸೇಫ್ಟಿ ನೆಟ್ ಇರುತ್ತೆ. ಈಕ್ವಿಟಿ ಅಷ್ಟು ವಾಲಿಟೈಲ್ ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ ಅಷ್ಟೊಂದು. ಸೊ ಡೆಟ್ ಮ್ಯೂಚುವಲ್ ಫಂಡ್ ಎಕ್ಸ್ಪೋಜರ್ ಇಸ್ ಬೆಟರ್ ಏಜ್ ಆದವ್ರಿಗೆ. ಜೆನ್ಸಿಗೂ ಕೂಡ ನನಗೆ ನಂಬಿಕೆ ಇದೆ, ನನಗೆ ಗೊತ್ತು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ತಿಳ್ಕೊಳ್ಳಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರಿಸರ್ಚ್ ಮಾಡಿ. ಎಷ್ಟು ಟೈಮ್ ಅಂದ್ರೆ ಅವ್ರು ರಿಸರ್ಚ್ ಎಷ್ಟು ಮಾಡಬೇಕು ಅಂತ ಅನ್ಸುತ್ತೆ, ಯಾವ ಮಟ್ಟಿಗೆ? ಬಿಕಾಸ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ. ಸೊ ಏನ್ ಹೇಳ್ತೀರಿ ನೀವು? ಸೊ ಓಕೆ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದು, ಬಟ್ ತುಂಬ ಜನ ಮಾತಾಡ್ತಾರೆ ಆಯಿತಾ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಪ್ರತಿಯೊಬ್ಬರು ಇವಾಗ ಫೈನಾನ್ಷಿಯಲ್ ಅಡ್ವೈಸರ್, ಪ್ರತಿಯೊಬ್ಬರು ಒಂದು ಸ್ಟಾಕ್ ಟಿಪ್ ಕೊಡೋರು. ಸ್ಟಾಕ್ ಟಿಪ್ಸ್ ಅಂತ ಏನು ಕೊಡ್ತಾರೆ ದಯವಿಟ್ಟು ಅದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ರಿಸರ್ಚ್ ನೀವು ಮಾಡಿ. ಇವಾಗ ಒಬ್ರು ಕೊಡ್ತಾ ಇದ್ದಾರೆ ಅಂದರೂ ಕೂಡ ಒಂದು ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಾ ಇದೆ, ಅದ್ರ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ, ಅಥವಾ ಅದ್ರ ಎಕ್ಸ್ಪೆನ್ಸಸ್ ಏನೇನಿದೆ, ಈ ಥರ ನೋಡ್ಕೊಳ್ಳೋದು ಬೇಸಿಕ್. ಇದರಲ್ಲಿ ಜಾಸ್ತಿ ಇದೆ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್, ಎಲ್ಲವನ್ನೂ ಮಾಡಿ ಸ್ಟಾಕ್ ಡಿಸೈಡ್ ಮಾಡ್ತಾರೆ. ಸ್ಟಾಕ್ ಅಡ್ವೈಸರಿಗೆ ಬಂದಾಗ ಇದು ಸ್ಟಾಕ್ ಅಡ್ವೈಸ್ ನಾನು ಮಾಡೋಕ್ಕಾಗೋದಿಲ್ಲ, ಯಾರೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ. ಸೊ ಅದನ್ನು ಬಿಟ್ಟು ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಾದರೆ, ಇವಾಗ ನೀವು ಯಾವ ಥರದ ಕ್ಯಾಟಗರಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆ ಕ್ಯಾಟಗರಿಯಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರಾ, ಫಂಡ್ ಮ್ಯಾನೇಜರ್ ಅದೇ ಥರ ಮ್ಯಾನೇಜ್ ಮಾಡ್ತಿದ್ದಾರೋ ಇಲ್ವೋ, ಹೀಗೆ ಈ ಥರದ್ದು ರಿಸರ್ಚ್ ಮಾಡಿಕೊಂಡ್ರೆ. ಇದಕ್ಕೆ ಇಷ್ಟೇ ಟೈಮ್ ರಿಸರ್ಚ್ ಮಾಡಬೇಕು ಅನ್ನೋದಿಲ್ಲ. ಅನ್ಲೆಸ್ ಯು ಆರ್ ಕನ್ವಿನ್ಸ್ಡ್, ಯು ಹ್ಯಾವ್ ದ ಕನ್ವಿಕ್ಷನ್, ಈ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನಾನು ರಿಟರ್ನ್ಸ್ ಮಾಡಬಲ್ಲೆ, ಈ ಥರದೊಂದು ಕನ್ವಿಕ್ಷನ್ ಬಂದರೆ ನೀವು ಇನ್ವೆಸ್ಟ್ ಮಾಡಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್
ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. Thank you. ನಿಮ್ಮಿಂದ ಒಂದಷ್ಟು ಟಿಪ್ಸ್ ನಮ್ಮ ವೀಕ್ಷಕರಿಗೂ ಕೂಡ ಸಿಕ್ತು ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾರು ಫಿನಾನ್ಷಿಯಲ್ ಅಡ್ವೈಸರ್ ಯಾರನ್ನ ಅಂದರೆ ಫಂಡ್ ಮ್ಯಾನೇಜರ್ ಯಾರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಯಾವ ಸ್ಟಾಕನ್ನು ಚೂಸ್ ಮಾಡಬೇಕಾದ್ರೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ನೀವು ರೈಟ್ ಚಾಯ್ಸ್ ಹೆಂಗೆ ಮಾಡೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಬರುವಂಥ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಕಂಪನಿ ಬಗ್ಗೆ ತಿಳ್ಕೊಂಡು ಮತ್ತೆ ಇನ್ವೆಸ್ಟ್ ಮಾಡೋದು ತುಂಬಾನೇ ಮುಖ್ಯ. ಸೊ ಎಲ್ಲಂದ್ರಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಹಾಗೆಯೇ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲರೂ ಕೂಡ ಅಂದರೆ ಒಂದು ಮಿನಿಮಲ್ ಅಮೌಂಟ್ ಇದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋ ವಿಚಾರವನ್ನು ಈ ಒಂದು ಎಪಿಸೋಡಲ್ಲಿ ತಿಳ್ಕೊಂಡ್ವಿ. ಮತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.